ನಾನು ಗಲ್ಗಲಿ ಮುಲ್ಲ ದೇವ್ರ ಹತ್ರ ಕುಣಿದೀನಿ. ನನಗೂ ಊರಿಂದ ನಮ್ಮೂರಿ ದೇವ್ರು ಬಂದಿತ್ತ ಅಂತ ಕಲ್ಲ ಹೊಡೆದಾರಿದ್ದಾರೆ, ಪೇಷಂಟ್ ಕಂಪ್ಲೇಂಟ್ ಕೊಟ್ಟರಿದ್ದಾರೆ, ಹೊಡಿತೀವಿನರಿದ್ದಾರೆ, ಬಿಡಿತೀವಿನರಿದ್ದಾರೆ. ಈಗ ಸಹ ಹೊಡಿತೀವಿ ಅಂತ ಯಾರು ಅಂತಾರೆ. 800 ಕಾರ್ 4383 ಗಾಡಿ ನಂಬರು 800 ಓಮಿನಿ 3242 ಅಂತ 3292 ಬೈಕ್ 3 ನಂಬರ್ ಹಿಡಿದೀನಿ. ಸ್ಪೆಂಡರು, ಓಮಿನಿ ಅಥವಾ 800 ಕಾರ ಬರ್ತೀನಿ. ಹೊಡಿಯಂತಾರೆ ಯಾರ ಇದ್ರೆ ಸಾಯಂಕಾಲ ಒಂದು ಮೋಸ್ಟ್ಲಿ ಒಂದು 6 ಗಂಟೆ 7 ಗಂಟೆ ಬಿಡ್ತೀನಿ, 8 ಗಂಟೆ ಒಳಗೆ ಬಿಡ್ತೀನಿ. ಟ್ರಿಪ್ಪಿಗೆ ಬರ್ತೀನಿ, ಯಾರು ಹೊಡಿಬೋದು. ಗೊತ್ತಾಗ್ತೀನಿ, ಒಬ್ಬರೇ ಬರೋದು. ನಂದನ ಹೊಡಿಯಂತ ಆಸೆ ಇದ್ರೆ ಬಂದು ಹೊಡಿಬೋದು. ಯಾಕೆ ಹೊಡಿಯೋದು ಗೊತ್ತಾ? ಹೊಡಿಯೋಕ್ಕಾಗಲ್ಲ ಗೊತ್ತಾ? ನಾವು ಯಾವನಿಗೆ ಮೋಸ ಮಾಡೋದಿಲ್ಲ, ಯಾವಾಗ ಸುಳ್ಳು ಹೇಳೋದಿಲ್ಲ. ನಾನು ಯಾರ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ಬಂದು ಬಿಡಲ್ಲ. ಅದು ಅನ್ನೋದ್ರೆ ಇವತ್ತು ನಾವು ಹುಟ್ಟಿದ ದಿವಸ ಎಲ್ಲೆಲ್ಲಿ ಲೈವ್ ನೋಡ್ತಾರೆ ಪುಣ್ಯಾತ್ಮರೇ, ಬಂದು ಬ್ಯಾಡ್ ಮೆಸೇಜ್ ಮಾಡೋದಂತ ತಮ್ಮಂದ್ರೆ, ನಮ್ಮನ್ನ ಕೇಳ್ತಾಣ ಅಂತ ತಮ್ಮಂದ್ರೆ ಅವರೇ. ಯಾರೇಳಿ ಅಣ್ಣ ತಮ್ಮಂದ್ರೆ ಯಾರು ನಮಗೆ ಅಂದ್ರೆ ನಮ್ಮನ್ನ ಕೇರ್ ತಗೊಂಡು ಒಳ್ಳೆ ಬುದ್ಧಿ ಕಲಿಸ್ತಾರೆ. ಹೆಂಗಸರು ಮುಟ್ತಾನೆ ಅಂತ ಹಾಕಿದ್ದೆ, ಅವತ್ತನ್ನ ಮುಟ್ಟದೇ ಇಲ್ಲ. ಸೊಸೆ ಕೊಟ್ಟ ಮುಟ್ಬಿಡಾಕ ನಾನು ಅಂತ ಇಂಡೈರೆಕ್ಟ್ ಆಗಿ. ಇನ್ನು ಬಂದ ತಕ್ಷಣ ಬೆಳಿಗ್ಗೆ 6 ಗಂಟೆ ಬಿತ್ತಿದ್ದೆ. ಯಾವನು ಇಲ್ಲೇ ಇರ್ತಾನೆ ಅಂತ ಹಾಕಿದ್ದೆ. ಅವನ ಅಕ್ಕಿನ ಇಲ್ಲಿ ಇರೋದೇ ಜಾಸ್ತಿ ಅಂದ್ರೆ ಆರೋಗ್ಯ ನೋಡಿಕೆ ಅಂತ. ಅವ್ ಯಾರು ನಮಗೆ ಬ್ಯಾಡ್ ಮೆಸೇಜ್ ಮಾಡಿದ್ರೆ ಅವರೇ ನಮಗೆ ಸ್ಫೂರ್ತಿದಾಯಕರು ಅಂತ ನಾನು ತಿಳ್ಕೊಂಡೆ ಮೊನ್ನೆ ಸಹ. ಅನ್ನೋದಾದ್ರೆ ಇನ್ನೊಂಚೂರು ನೀವೇಂದ್ರ ಆಶೀರ್ವಾದ ಮಾಡಿರೋ ಸ್ವಲ್ಪ ಆರೋಗ್ಯ ಇದ್ರೆ ಇನ್ನೊಂದು 10 ಜನಕ್ಕೆ ಬೈತೀನಿ. ಬೈಲೇ ಬೇಡವಾ? 44 ವರ್ಷ ಇವತ್ತು ಕಾಲಿಗೆ ಬಿಟ್ಟಿದ್ದೀನಿ. ದಯವಿಟ್ಟು ಒಂದು ಆಶೀರ್ವಾದ ಲೈವ್ ಅಲ್ಲಿ ನೋಡ್ತಿರಂತರು, ಬ್ಯಾಡ್ ಮೆಸೇಜ್ ಮಾಡ್ತಿರಂತರು, ಲೈವ್ ಮಾಡ್ತಿರಂತರು, ಅಕ್ಕಿ ತಂದು ಕೊಟ್ಟರು, ದುಡ್ಡು ಹಾಕ್ತಾರೆ ಪುಣ್ಯಾತ್ಮರೇ, ಎಲ್ಲ ಒಂದ್ಸರಿ ನಿಮಗೆ ನನ್ನ ಕಡೆಯಿಂದ ನಮಸ್ಕಾರ. ಎಲ್ಲ ಒಂದು ಆಶೀರ್ವಾದ ಹಂಗೆ ಮಾಡ್ಬಿಡಿ. ಹೌದಾ? ದಯವಿಟ್ಟು ಏನ್ ಹೇಳ್ತೀರಾ ಅಂದ್ರೆ ಹುಟ್ಟಿದ ಸಾರ್ಥವಾಗಿ ಹುಟ್ಟಿ. ನಾನು ಅದೇ ಹೇಳೋದು ನಿಮ್ಗೆ, ಹುಟ್ಟಿದ್ಕೊಂದು ಸಾರ್ಥವಾಗಿ ಹುಟ್ಟಿ ಏನು ಮಾಡೋಕ್ಕಾಗಲ್ಲ. ನನ್ನ ತಾಯ್ತೀನಿ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್, ಹುಟ್ಟಬ್ಬ ಪ್ರಯುಕ್ತ ಹೇಳ್ತೇನೆ ಅನ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮನ ದಯವಿಟ್ಟು ಹೊಡಿ ಹಾಕ್ಬೇಡಿ. ನಿಮ್ಗೆ ಖಾಲಿ ಬಿದ್ದು ಬಿಡ್ತೀನಿ ನಾನು. ಸಾಕಷ್ಟು ಇದ್ದಾರೆ ಕೈ ಮುರಿದು ಕಳಿಸ್ತಂತ ಪುಣ್ಯಾತ್ಮರಿದ್ದಾರೆ. ಅವನೇ ಮೇಸ್ತ್ರಿ ಕೈ ಬಂದವೆ ಅಂತ. ಹೆಣ್ಣು ಮಕ್ಕಳು ಚಾಕುವಾಗಿ, 2 ಹೆಣ್ಣು ಮಕ್ಕಳು ಸೇರಿ ಚಾಕುವಾಗ್ತಂತ ಆಂಟಿದ್ದಾರೆ. ನೋಡಿರ್ತೀರಾ, ಮೊನ್ನೆ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಟೂರ್ ಕರ್ಕೊಂಡು ಹೋದಾರೆ ಅಂತ ಕರೋನಾ ಸುಳ್ಳು ಹೇಳಿ ಅಪ್ಪನ ಕೆಲಸ ಅಮ್ಮಂಗ್ ಸಿಗುತ್ತೆ ಅಂತ ಹೇಳಿ ಮರ್ಡರ್ ಮಾಡಕ್ ಪ್ರಯತ್ನ ಪಟ್ಟಂತ ತೆಗಿದ್ದಾರೆ. ಕೈ ಇಲ್ದಾರಿದ್ದಾರೆ, ಕಾಲಿಲ್ದಾರಿದ್ದಾರೆ. ಎಷ್ಟೋ ಜನ ಪುಣ್ಯದ ಅಂದಾಜ ವೃದ್ಧಾಶ್ರಮ ನಡೆಸ್ತಾರೆ. ನಮಗೂ ಇಲ್ಲ ಅಂದಾಜ ವೃದ್ಧಾಶ್ರಮ. ನಾವು ಸಾಧ್ಯವಾದ ನೀವು ಕೂಡ ಹಾಕಿ ನಾವು ಸ್ವಲ್ಪ ತಿಂದು ಅವ್ರಿಗೆ ಅಂತಾ ಇದೀವಿ. ಅಂದ್ರೆ ನಾವು ಭಿಕ್ಷಿಕ್ರೆ ನಿತ್ಯ ತಟ್ಟೆ ಮಾಡ್ತೀವಿ ನೋಡಿ. ಸಾಕ್ಷಾತ್ ತಾಯಿ ಗಂಗಮ್ಮ ದುರ್ಗಮ್ಮ ತಲೆ ಮೇಲ್ಕೊಂತ ಇದ್ದೆ. ನನಗೇನು ಹೊಟ್ಟೆ ಪಡ್ಕೊಂಡು ಕುಡಿತಾ ಇದ್ದೆ. ಅವಳು ನಮಗೋಸ್ಕರ ತಾಯಿಯ ಭಿಕ್ಷೆ ಬಿಡ್ತಿದ್ರು. ಅದಕ್ಕೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾವು ಹಂಗೆ ಹೊತ್ಕೊಂಡು ಕುಣಿದು ಜೀವನ ಮಾಡಿದೀವಿ. ಹಂಗೆ ಅಮಾವಾಸ್ಯೆ ಸಹ ತಾಯಿ ನಮ್ಮ ಒಂದು ತಲೆ ಮೇಲೆ ಇಕ್ಕಿಂತೀವಿ. ನಂಬಿಕೆ ಇದ್ರೆ ಬಂದು ನೋಡ್ಬೋದು. ಕಳಸ ನಿಂತೆಲ್ಲ ಉಂಬಳೆ ಬೆಳೆದ ಹೂ ಬೆಳಲ್ಲ. ಬಂದು ನೋಡೋಕೆ ಆನಂದ. ಅರ್ಜೆಂಟ್ ಮಾಡೋದು ದಯವಿಟ್ಟು ಬರಬೇಡಿ. ಯಾಕೆಂದ್ರೆ ನಮಗೊತ್ತು ಏನೋ ಒಂಥರ ಆನಂದ. ನಾವು ಅವಳಿಗೆ ಅನ್ನ ಕೂಡ ಅವಳ ತಲೆ ಮೇಲೆ ಇಕ್ಕಂದ್ರೆ ನಮ್ಗೆ ಖುಷಿ. ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ಸಹ ಉತ್ಸವ ಮೂರ್ತಿ 12 ಗಂಟೆಗೆ ಇರುತ್ತೆ. ನೋಡೋಕೆ ಆನಂದ. ನೋಡಿದ್ರೆ ವಾದ್ಯ ಮಾಡ್ತಾರೆ. ಇದು ಗಣಪ ಬದುಕಲ್ಲ ಅಂತಕ್ಕಂಥವ್ರು, ಅರೆ ಬಡಿತಾನೆ ಮಾತ್ಪರ ಅಂತಕ್ಕಂಥವ್ರು ಎಲ್ಲ ಬರ್ತಾರೆ. ಅವತ್ತು ಕೈ ಇಲ್ದರು ಕಾಲಿಲ್ದರು ಬರ್ತಾರೆ. ಇವತ್ತು ಬಂದೇ ಸಾಕಷ್ಟು ಜನ. ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಸದಾ ನನ್ನಂತ ಬಡವ್ರ ಮೇಲೆ, ನಮ್ಮ ಅಪ್ಪ ಅಮ್ಮ, ನಮ್ಮ ತಮ್ಮಂದ್ರ ಮೇಲೆ ಇರಲಿ, ನಿಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಮತ್ತೊಂದ್ಸರಿ ನಿಮಗೆ ರಿಕ್ವೆಸ್ಟ್. ಆಮೇಲೆ ಏನ್ ಗೊತ್ತಾ, ಯಾರು ನಿಮಗೆ ಕಣ್ಣಿನಂತೆ ಯಾರು ಬ್ಯಾಡ್ ಮಿಷನ್ ಮಾಡ್ತೀರಿ ಅವರು ಸ್ವಲ್ಪ ಯೋಚನೆ ಮಾಡಿ ಬ್ಯಾಡ್ ಮಿಷನ್ ಮಾಡಿ. ನನಗೆ ಅಂತಲ್ಲ, ಬೇರೆಯವರಿಗೆ ಮನನೊಂದು ಬಿಡುತ್ತೆ. ನನಗೆ ಮನನೊಂದಿದ್ದು ಯಾವತ್ತು ಗೊತ್ತಾ, ಆಮೇಲೆ ಸಹ ಬರೋರು ಎತ್ತಿ ಬಂದ್ರೆ ಮಷೆ ಮಾಡೋಷ್ಟು ನೀವು ಬುದ್ಧಿವಂತರಾಗಿರ ಅಂದ್ರೆ ನಿಮ್ಮ ಮನೇಲಿ ನಿಮ್ಗೆ ಹೆಂಗ್ ಬೆಳೆಸಿರ್ತಾರೆ ನಿಮ್ಮನ್ನ ಅಂತ ಗೊತ್ತಾಗ್ತದಿಲ್ಲ. ನೀವು ಯಾವ ಸಂಸ್ಕೃತಿ, ನಿಮ್ ಸಂಸ್ಕಾರ ಏನು ಗೊತ್ತಾಗ್ತದೆ. ಯಾವತ್ತು ಯಾವನ್ ಕಂಡರ ಬಗ್ಗೆ ಮಾತಾಡಲ್ಲ ಅವ್ನ ಸಂಸ್ಕಾರವಂತ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡಲ್ಲ. ನಾನು ಕಾಲೇರಿ ಬೈಯಲ್ಲ. ನಾನು ಬೈಯೋದು ಯಾರಿಗೆ ಗೊತ್ತಿದೆ, ಫಸ್ಟ್ ಬಂದಿವಿ, ಲೇಟ್ ಆಗುತ್ತೆ, ಎಷ್ಟು ದಿನ ಬರೋದು ಹುಷಾರಾಗುತ್ತೆ ಅಂತ ಬಿಲ್ಡಪ್ ಕೊಡೋರು ಮಾತ್ರ. ಏನ್ ಕೆಲವರು ಇದಾರೆ, ನಮ್ಮ ಮನೆಗೆ ಮಗ ಇದ್ದಾನೆ ದೇವ್ರ ನಂಬಲ್ಲ, ಮಗಳು ದೇವ್ರ ನಂಬಲ್ಲ ಅಂತಾರೆ. ಊಟಕ್ಕೆ ಇಲ್ದಂಗ ಆದ್ರೆ ಏನ್ ನಂಬ್ತಾರೆ? ದೇವ್ರ ನಂಬಡ್ರಪ್ಪ, ನಿಮ್ಮ ಅಪ್ಪ ಅಮ್ಮನ್ ಸಾಕಿ ಸಾಕು. ಯಾವನ್ ದೇವ್ರ ನಂಬಲ್ಲ, ಯಾರು ದೇವ್ರ ನಂಬಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ ಸಾಕಿ. ಅದಕ್ಕಿಂತ ದೊಡ್ಡ ದೇವ್ರಿಲ್ಲ. ಆಗತ್ತಾ? ಆಗಲ್ವಾ? ನನ್ನತ್ರ ಅಲ್ಲ. ಕೊನೆದಾಗಿ 2 ಮಾತು. ಇಲ್ಲಿ ಪವಾಡ ನಡೆಯೋದೇ ನಂಬಿಕೆಯಿಂದ. 2ನೇದು ತೀರ್ಥ. 1 ವರ್ಷಕ್ಕೆ ಏನಾಗಲ್ಲ ಅಂತ ಬಂದು ಅನ್ನದಾತ ಭಕ್ತರು ಹೇಳ್ತಾರೆ. ನಾನು ಕೇಳಲ್ಲ, ನನ್ಗೆ ಗೊತ್ತಿಲ್ಲ. ಬಿಟ್ಟಾರಂತೆ ನೋಡಿ, ನೀರ್ ಬತ್ತಲ್ಲ ಅಂತ ಇಟ್ಕೊಳ್ಳಿ. 3ನೇದು ನಂಬಿಕೆ. ನಿಮ್ ಮನೆ ಗಡಿಯಾರ, ಟಿವಿ, ಫೋಟೋ. 1 ವರ್ಷಕ್ಕೆ ತೀರ್ಥನಾಗಲ್ಲ ಅಂತ ಕಲ್ಲು ಭಕ್ತರು ಹೇಳ್ತಾರೆ. ನಾನು ನಂಬಲ್ಲ, ಗೊತ್ತಿಲ್ಲ, ನೀವೇ ಕೇಳಿಸ್ಕೊಂಬಿಡಿ. ಆಮೇಲೆ ಪರಿಚಯ ಮಾಡೋ ತಳ ಹಾಕೊಳ್ಳಿ. ಇನ್ನ ಹಂಗೂ ಪರಿಚಯ ಮಾಡ್ತೀನಿ ತಳ ಕಲ್ಲಿಗೆ ಕೇಳಿ ನಿಮ್ಮ ಮನೆ ಬರ. ಇನ್ನ 3ನೇದು ನಿಮ್ಮನ್ನ ಗಡಿಯಾರ, ಟಿವಿ, ಫೋಟೋ ಇಡಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ, ಆ ಜಾತಿ ಈ ಜಾತಿ ಬಿಟ್ಟೋಡಿ. ಮನ್ಸಿ ಸ್ನಾನ ಮಾಡಿ ಕೈ ಮುಕ್ಕೊಂಡು ಕೆಲ್ಸಕ್ಕೆ ಹೋಗಿ. ಫೋಟೋಕ್ಕೆ ಮನೆ ಮಂಕಬೇಡಿ. 4ನೇದು ನಂಬಿಕೆ ಮೈ ಮೇಲೆ ಅಂತ. ನಿಮ್ಗೊಂದ್ ವೇಳೆ ಹುಷಾರಿಲ್ಲ ಅಂದ್ರೆ, ನಿಜವಾಗೂ ಏನೋ ಆಗಿದ್ರೆ ಮಾತ್ರ ಕಿವಿ ಹೂ ಹಾಕಿದ್ರೆ, ನೀವು ಇಟ್ಕೊಂಡಿದ್ರೆ ನನ್ನಂತ ನಾವು ನಿಮ್ಗೆ ಬರ್ಕೊಟ್ಟೆ ಅಂದ್ರೆ ಕಿವಿ ಹೂ ಹಾಕಿದ್ರೆ ಟ್ರೈ ಕಷ್ಟಪಡಿ. ಪ್ರತಿ ಅಮಾವಾಸ್ಯವನ್ನು ಮುಗಿಸಿ ಕರೆ ಹೊಡಿತೀವಿ. ಹಣ ಇದ್ದಾಗ ಒಂದು ಸ್ವಲ್ಪ ಇಸ್ಕೊಂತೀವಿ, ಇಲ್ಲಾಂದ್ರೆ ಇಸ್ಕೊಳ್ಳೋದೇ ಎಲ್ಲ ಬಡಬಗ್ಗಿ ಫ್ರೀ. 4ನೇದು ನಂಬಿಕೆ. ಇನ್ನ ಗಾಡಿಗಳು ಗೊತ್ತಿರುತ್ತೆ ಆಕ್ಸಿಡೆಂಟ್ ಆಗಲ್ಲ ಅಂತ. ಯಾವುದೇ ವಾಹನಕ್ಕೆ ಪವರ್ ಸ್ಟಾರ್ ಅಂಟಿಸ್ದಂಗೆ ಒಳಗ ಹೊರಗೆ ಅಂಟಿಸ್ಕೊಂಡ್ರೆ ಆಕ್ಸಿಡೆಂಟ್ ಆಗಲ್ಲ. ಯಾಕಂದ್ರೆ ಕಲ್ಲೆ ಮಣ್ಣು ದೇವರಂದ್ರೆ ರಸ್ತೆಗೆ ಹಾವು ಜೇನು ಹುಳ ಹುಟ್ಟಿ ಇರ್ಬೋದೇನೋ ಮಾಟ ಮಂತ್ರ. ಯಾವ್ದೋ ಮರಕಲ್ಲ ಏನೋ ಬಂತು ಅನ್ನಂಗಿಲ್ಲ. ಒಳಕೆ ಏನು ಬರಲ್ಲ, ಹೊರಕೆ ಏನು ಕಾಣ್ದಂಗೆ ಇರ್ಲಿ ಅಂತ ಪವರ್ ಸ್ಟಾರ್ ಅಂತ ಅನ್ಸ್ಕೊಳ್ಳಿ.
ಸಣ್ಣ ಬೈಕು ಸಣ್ಣ ಮನೆಗೆ ಸಣ್ಣ ಚಿಕ್ಕರು, ಸಣ್ಣ ಅಂಗಡಿ ಸಣ್ಣ ಚಿಕ್ಕರು, ದೊಡ್ಡ ಮನೆಗೆ ದೊಡ್ಡ ಅಂಗಡಿಗೆ ದೊಡ್ಡ ಫೋಟೋ. ಅಥವಾ ಇನ್ನು ಒಂದೇ ಒಂದು ಸಣ್ಣ ವಿನಂತಿ, ಸಾಧ್ಯವಾದ್ರೆ ಶೇರ್ ಮಾಡಿ. ಶ್ರೀ ಕ್ಷೇತ್ರ ದುರ್ಗಾ ಎಂತ ಅನ್ನದಾತರು ಪುಣ್ಯಾತ್ಮರಿಗೆ ಇವತ್ತು ಶೇರ್ ಮಾಡಿ, ಲೈವ್ ಮಾಡಿ. ಯಾವ ಜಾತಿ ಯಾವ ಧರ್ಮದವ್ರು ನಮಗೆಲ್ಲ ಒಟ್ಟಿಗೆ ಅನ್ನ ಕೊಡ್ತಿದ್ದೀರಿ. ಇನ್ನೊಂದು ಚೂರು ವಿನಂತಿ, ಕಂಡ ಮನೆ ಬಗ್ಗೆ ನೋಡಬಹುದು, ಒಂದು ತೀರ್ಥ ಕೊಡಿ. ಆಗತ್ತಾಗಲ್ವ? ಒಂದಲ್ಲಿ ತೀರ್ಥ ಕೊಡಿ. ಆಗತ್ತಾ? ಪ್ರಸಾದ ಕೊಡ್ತೀನಿ. ಯಾರು ಇದು ನನ್ನ ಬೇಡಿಕೆ, ದಯವಿಟ್ಟು ಯಾರು ಕಾಲು ಮುಟ್ಟಬೇಡಿ. ಇದೊಂದು ನನಗೆ ಮನಸ್ಸಿಗೆ ಬಹಳ ನೋವ ಸಂಗತಿ ಏನಂದ್ರೆ, ಈ ಅನ್ನಕ್ಕಿಂತ ದೊಡ್ಡ ಯಾರಿಲ್ಲ ಭೂಮಿ ಮೇಲೆ. ಒಂದು ತಾಯಿ ತಂದೆ, ಎರಡು ತಿನ್ನ ಅನ್ನ, ಕುಡಿಯ ನೀರು. ಇನ್ನೊಂದಿದೆ ಮುಖ್ಯವಾದ್ದು ಟೈಮ್. ಕಂಡರ ಬಗ್ಗೆ ನೋಡೋ ಟೈಮ್ ಎಷ್ಟು ಮಾಡ್ತೀನಿ ಮತ್ತೆ ಸಿಗಲ್ಲ. ಇವು 4 ಕಳ್ಕೊಬೇಡಿ. ಖಾಲಿ ಬೀಳಬಾರ್ದು. ಮುಟ್ಟಂಗೆ ಹಿಂಗೆ ಮುಟ್ಟಿ ಬರಲ್ಲ, ಅಡ್ಡಿ ಇಲ್ಲ. ಯಾಕಂದ್ರೆ ಊಟ ಇಸ್ಕೊಂಡು ಖಾಲಿ ಬೀಳಿ ದೊಡ್ಡಸ್ಗೆ ನಾ ಬೆಳೆಯೋದು ಇಲ್ಲ, ನಾನು ಬೆಳೆಯೋದು ಮುಂದಕ್ಕೂ ಬೆಳೆಯೋದು ಇಲ್ಲ. ದಯವಿಟ್ಟು ಬೇಡ. ಅರ್ಥ? ಅಲ್ಲಿ ಕ್ಯೂ ಆರ್ ಬನ್ನಿ.